ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಸರ್ವೆ ಸರ್ವೆ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ 60 ಪ್ರಶ್ನೆಗಳು. ನಾವು ಜಾತಿ ಸಮೀಕ್ಷೆ ಮಾಡ್ತಾ ಇಲ್ಲ. ಇವತ್ತೆಲ್ಲ ಈ ಹೈಕೋರ್ಟ್ನಲ್ಲಿ ಚರ್ಚೆ ನಡೀತಾ ಇದೆ. ಇಲ್ಲಿವರೆಗೆ ಅದಕ್ಕೆ ಸ್ಟೇ ತಂದಿಲ್ಲ, ಕೋರ್ಟ್ ಆದರೂ ಸಹ ಇದು ಆಗಲಿ ಅಂತೇಳಿ. ಬಟ್ ವಾಸ್ತವವಾಗಿ ಇದ್ರ ವಿಚಾರ ಮಾಡಿದಾಗ ಇಷ್ಟೊಂದು ಗಡಿಬಿಡಿಯಿಂದ ಮುಗಿಬೋದು 15-20 ನಿಮಿಷದಲ್ಲ ಅನ್ನೋ ದೊಡ್ಡ ಪ್ರಶ್ನೆ. ವಿರೋಧಿಗಳ ಹೇಳ್ತಾರಂತಲ್ಲ, ವಾಸ್ತವ ನಾವು ವಿಚಾರ ಮಾಡಬೇಕಲ್ಲ ಆ ವಿಷಯದಲ್ಲೇ. ಸಿದ್ದರಾಮಯ್ಯನವ್ರಿಗೆ ವಿಶೇಷವಾಗಿ ತನಿಖೆ ಇದು ಏನು ಸರ್ವೆ ಆಗಲೇಬೇಕು. ಸರ್ವೆ ಆಗುವ ಜೊತೆಗೆ ನಾವು ಎಷ್ಟೆಷ್ಟು ಇದ್ದೀವಪ್ಪ OBC ಅನ್ನೋದು ಅವ್ರಿಗೂ ಪಾಪ ಕುತೂಹಲ ಇಲ್ಲಂತಲ್ಲ. ಯಾಕೆ ಇತಿಹಾಸದಲ್ಲಿ ಭಾಳಷ್ಟು ನಡೆದೇ ಇಲ್ಲ ಇವು. ಜಾತಿ ಗಣತಿ ಆಗಿರ್ಬೋದು. ಜಾತಿ ಗಣತಿ ಮಾಡ್ತಾರಂದ್ರೆ ಸಹಜವಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್ ಇದ್ರಿ ಅಂತ ಹೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳಿಗೆ ಹೋದ್ರೆ ಅಲ್ಲಿ ಯಾವ್ಯಾವ ಸರ್ಕಾರ ಬರ್ತದೆ. ಹಿಂದಿದ್ದ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. BJP ಗಣತಿ ಅದು ಬೇಕಾಗಿಲ್ಲ. ಆದಷ್ಟು ಎಷ್ಟು ಸಾಧ್ಯತೆ ಮುಂದೆ ನುಗ್ಗುತ್ತಾ ಹೋಗ್ಬೇಕು. ನುಗ್ಗಿಸಿ ಕೊನೆಗೆ ಏನಾಗ್ತದೆ ಅಂತೇಳಿ. ಆದರೆ ಹಾಗಂತ ಅದು ವಿರೋಧಿಸೋ ಶಕ್ತಿ ಯಾವ ಪಾರ್ಟಿಗೂ ಇಲ್ಲ. ಅದು ವಿರೋಧ ಮಾಡಿದರೆ ಮ್ಯಾಕ್ಸಿಮಮ್ ಓಟ್ಗಳು ಅವ್ರನ್ನ ದೂರ ಸರಿತಾವ. ಇವತ್ತು ಏನಾದರೂ ಈ ದೇಶದ ರಾಜಕೀಯ ಚಿತ್ರ ಬದಲಾಗಬೇಕಾಯ್ತಂದ್ರೆ ಈ OBC SC ST ಇವ್ರು ಕೂಡಿದ ಚಿತ್ರ ನಿಶ್ಚಿತ ಬದಲಾಗ್ತದೆ. ಮತ್ತು ರೈತೊಬ್ಬ ಅದ್ರ ಜೊತೆಗೆ ಅದ್ರ ಕೂಡ್ದಂಗೆ ನೋಡುವಂಥ ವ್ಯವಸ್ಥೆ ಇಲ್ಲದ. ಇದೊಂದು ರೀತಿ ಏನಪ್ಪ ಅಂತಂದರೆ ಷಡ್ಯಂತ್ರ ಅನ್ಬೋದು. ಇದಕ್ಕೆ ಯಾವುದೇ ಸರ್ಕಾರ ಮಾಡೋದು, BJP ಮಾಡಲಿ, ಕಾಂಗ್ರೆಸ್ ಮಾಡಲಿ, JDS ಮಾಡಲಿ, ಯಾವ್ದು ಮಾಡಿದ್ರು ಅಷ್ಟು. ಹೀಗಾಗಿ ಅದು ಮುಂದೆ ಹಾಕ್ತಾರಂತೇಳಿ ಒಂದು ಆತಂಕ, ಭಯ, ಜೊತೆಗೆ ಅಧಿಕಾರ ಎಲ್ಲಿವರೆಗೆ ಇರ್ತದಪ್ಪ ಅನ್ನುವಂಥ ಒಂದು ಭಯನೂ ನಾವು ಸಿದ್ದರಾಮಯ್ಯರಿಗೆ ಇರಬೇಕು. ಸಿದ್ದರಾಮಯ್ಯರಿಗೆ ಮಾಡಿಸ್ಲೇಬೇಕಾಗಿದೆ ಅವರು. ಯಾಕಂದ್ರೆ ಅಹಿಂದ ಮೂಮೆಂಟಿಂದ ಮೇಲೆ ಬಂದಂಥವ್ರು ಇವತ್ತು ಏನೋ ಜಾಗೃತಿ ಆಗ್ತಾ ಇದ್ದಾರೆ. ಅವ್ರು ಎಷ್ಟಿದ್ದಾರೆ ಅವ್ರ ಶಕ್ತಿ ಅವ್ರಿಗೆ ತೋರಿಸ್ಬೇಕು ಅನ್ನೋಂಥ. ಯಾಕಂದ್ರೆ ಲಿಂಗಾಯತ ನಾವು 2 ಕೋಟಿ ಇದ್ದೀವಿ ರೀ ಅಂತ ಹೇಳ್ತಾರೆ. ಒಕ್ಕಲಿಗರು ನಾವು 1.5 ಕೋಟಿ ಇದ್ದೀವಿ ಅಂತ ಹೇಳ್ತಾರೆ. ಇನ್ನೊಬ್ರು ಮತ್ತು ನಾವು ಕೋಟಿ ಇದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಅಂತಾರೆ, ಇಲ್ಲಂತಾರೆ. ಇರ್ಬೋದು, ಇಲ್ಲಂತಲ್ಲ ಅವ್ರ ದೃಷ್ಟಿಯಲ್ಲಿ ತಪ್ಪಂತಲ್ಲ. ಆದರೆ ಆ್ಯಕ್ಚುಲಿ ಏನು ಅಂದಾಗ ಈಗ ಕಾಂತರಾಜ್ ವರದಿ ಬಂದಾಗ ನೀವು ನೋಡಿದಿರಿ ಅದನ್ನು ಬಂದಾಗ ಇಲ್ಲ ಇದ್ರ ಇದ್ದಂಥವ್ರು ದಲಿತರು ಅಂತೇಳಿ ಬಂತು. 1 ಕೋಟಿ ಮೇಲ್ಪಟ್ಟು ಉಳಿದವ್ರದ್ದು ಯಾರ್ದು 1 ಕೋಟಿ ಸಮೀಪವೂ ಇಲ್ಲ, ಆಸ್ಪಾಸು ಇಲ್ಲ. ಹಿಂಗಂದ್ಗಳು ಅವ್ರಿಗೆ ಇಲ್ಲ ಇದು ವೈಜ್ಞಾನಿಕ ಹಾಗೆ ಏನೋ ಆಯಿತು, ಮತ್ತು ಅದು ಮುರಿದು ಬಿತ್ತು. ಅದರಿಂದ ದಾಟಿತ್ತೇನೋ. ಆದರೆ ರಾಹುಲ್ ಗಾಂಧಿ ಅವರು ಜನರ ವಿರೋಧ ಆಗ್ಬೋದು ನಾಳೆ ಎಲೆಕ್ಷನ್ದಲ್ಲಿ ಕಾರಣಕ್ಕೆ ಮತ್ತೊಮ್ಮೆ ಮಾಡಿರಿ ಅಂತ ಹೇಳಿದರು. ಈಗ ಮತ್ತೆ ಮುಂದೆ ಉಳ್ಬೇಕಂತ ಪ್ರಯತ್ನ ಮಾಡಿದರು. ಆದರೆ ಸಿದ್ದರಾಮಯ್ಯ ಇವರು ಜೊತೆಗೆ ಬಿದ್ದಂಗೆ ಮಾಡಿಲ್ಲ, ನಾವು 10 ದಿವಸ ಮುಗಿಸ್ತೇವೆ ರೆಡಿ ಇದೀವಿ ಅಂತ ಹೇಳಿದರು. ಆದರೆ ಈಗ ಕಳೆದ 2-3 ದಿನ ನೋಡಿದ್ರೆ ಸ್ಟಾರ್ಟ್ ಆದಾಗಿಂದ ದಿನ ಒಂದು ಏನಾದರೂ ಪ್ರಾಬ್ಲಮ್. ಅದರಲ್ಲೂ ಅಧಿಕಾರಶಾಹಿ ವರ್ಗದ ಜನ ಇರ್ಬೋದು, ವರ್ಕರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅವರು ಎಲ್ಲ ಬುದ್ಧಿವಂತ ಹೆಚ್ಚು ಕಡಿಮೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಮೇಲ್ವರ್ಗ ಜಾತಿಗಳು ಬಂದಂಥವ್ರು ಅವರು ಎಷ್ಟು ಸಾಧ್ಯ ಅದನ್ನು ಡಿಲೇ ಮಾಡುವಂಥದ್ದು ಮತ್ತೆ ಮಾಡೋದು ಇರ್ಬೋದು. ಬಟ್ ಟೆಕ್ನಿಕಲಿನೇ ಅದು ಏನಪ್ಪ ಅಂತಂದ್ರೆ ಇನ್ನೂ ನಾವು ಅಷ್ಟು ಪರ್ಫೆಕ್ಟ್ ಇಲ್ಲ ಅಂತ ನಡೆಯುವ ಎಲ್ಲ ದೃಷ್ಟಿಕೋನ ನಡೆಯುವಂಥ ವರ್ಕ್ಗಳು ನೋಡಿದಾಗ ನಾವು ಇನ್ನೂ ಅಷ್ಟು ಟೆಕ್ನಿಕಲಿ ಬೆಳೆದು ನಿಂತಿಲ್ಲೇನೋ ಅನ್ನೋ ಸಮಸ್ಯೆನೂ ಬರ್ಲಿಕ್ಕತ್ತದಾರ. ಯಾಕಂದ್ರೆ ಅವು ಆ್ಯಪ್ ಡೌನ್ಲೋಡ್ ಮಾಡಿದ್ದಾಗಿರ್ಬೋದು, ಮತ್ತೇನಾಗಿರ್ಬೋದು, ಕೆಲವು ನಮ್ಮ ನಡೆಸಲಿಕ್ಕೆ ಅದನ್ನು ಉಪಯೋಗ ಮಾಡಲಿಕ್ಕೆ ನಮ್ಮ ಶಿಕ್ಷಕರ ತರಬೇತಿ ಪಡೆದಿದ್ದಾರೆ ಇಲ್ಲೋ ಆ ಪ್ರಮಾಣದಲ್ಲಿ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಹೀಗಾಗಿ ಇಷ್ಟು ತರಾತುರಿಗೆ ಯಾಕಪ್ಪ ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಯಾವಾಗ ಮಾಡಿದ್ರೆ ನೀವು ಮಾಡ್ತೀರಿ, ಒಂದಿಷ್ಟು ಎಷ್ಟು ಸಮಯ ಈಗ ಮಾಡಲಿಕ್ಕಿಂತ ಶುರು ಮಾಡಿದ್ರಿ, ಟೈಮ್ ಎಷ್ಟು ತೊಗೊಳ್ರಿ. ಅಂದರೆ ಇಲ್ಲಿ ಶಾಲೆಗಳು ಸ್ಟಾರ್ಟ್ ಆಗ್ತಾವೆ ಶಿಕ್ಷಕರದು. ಮತ್ತು ಪಾರದರ್ಶಕವಾಗಿ ನಡಿಬೇಕು, ಜೊತೆಗೆ ಜವಾಬ್ದಾರಿ ಇದ್ದವ್ರು ಬೇಕಿಲ್ಲ. ಯಾರನ್ನೂ ತಂದು ಸರ್ವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಅದು ಯಾಕಂತಂದ್ರೆ ನಾಳೆ ತಪ್ಪಿದ್ರೆ ಕೇಳಲಿಕ್ಕೆ ಒಬ್ರು ಬೇಕಲ್ರಿ. ಇಲ್ಲಿ ಯಾವುದೂ ಇಲ್ಲ ಜವಾಬ್ದಾರಿ ಇಲ್ಲದ ಮನುಷ್ಯ ಅಂತಂದು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ತಮಗೆ ಹೇಗೆ ಬೇಕೋ ಮಾಡ್ಬೋದು ಹೋಗುವಂಥ ಸಾಧ್ಯತೆಗಳು ಇರ್ತಾವೆ. ಅದಕ್ಕೆ ಇದೊಂದು ಏನಪ್ಪ ಅಂತಂದ್ರೆ ಭಾಳ ಕ್ಲಿಷ್ಟಕರವಾದ ಸಮಸ್ಯೆ. ಇದನ್ನು ಮಾಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತು 15 ದಿವಸದಲ್ಲಂತೆ ಮೋಸ್ಟ್ ಪ್ರಾಬಬ್ಲಿ ಇದು ಅಸಾಧ್ಯ ಏನೋ ಅನ್ನೋದು ಇವತ್ತು ನೋಡಿದಾಗ ಅನಿಸಾಯ್ತದೆ. ಎಲ್ಲಿ ಬಿಡಪ್ಪ ಟೆಕ್ನಿಕಲ್ ನಾವು ಭಾಳ ಸೌಂಡ್ ಇದ್ದೀವಿ, ನಮ್ಮದೆಲ್ಲ ಇಂಟೆಲಿಜೆಂಟ್ ಇದ್ದಾರೆ ನಮ್ಮ ಟೀಚರ್ಗಳು ಅಥವಾ ಸಂಬಂಧಿಸಿದಂಥ ಅಧಿಕಾರಿಗಳು ಅಂತ ನಾವು ಹೇಳಲಿಕ್ಕೆ ಹೋದ್ರೆ ನಮ್ಮ ಅಧಿಕಾರಶಾಹಿಯಲ್ಲಿ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದೆ. ನಮ್ಮ ಅಧಿಕಾರಶಾಹಿಗಳು ಅಧಿಕಾರ ಸಿಗುವವರೆಗೆ ಭಾಳ ಪರ್ಫೆಕ್ಟಾಗಿ ವರ್ಕ್ ಮಾಡಿ ಸೆಲೆಕ್ಷನ್ ಆಗಿರ್ತಾರೆ. ಆದರೆ ಅಧಿಕಾರ ಸಿಕ್ಕಿ ಬರುತ್ತೆ ಅವರಷ್ಟು ಆಲಸಿ ದೇಶ ಮತ್ತಾರೂ ಇಲ್ಲ. ಎಷ್ಟು ಸಾಧ್ಯನೋ ಆಫೀಸ್ಗೆ ಹೋಗಿ ತಪ್ಪಿಸೋದು, ಮತ್ತೇನೋ ಮಾಡೋದು, ಅದ್ರಾಗ ಭ್ರಷ್ಟಾಚಾರದ ವ್ಯವಹಾರಗಳು ಮಾಡ್ಕೊತ ಹೋಗುವಂಥದ್ದು ಇಂಥ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ ಭಾಳಷ್ಟು ಅಧಿಕಾರಿಗಳು. ಇಲ್ಲದ ಆಲಸಿ ಆಗಿಬಿಡೋದು, ತೀರ್ಥ ಪ್ರಸಾದಕ್ಕೆ ಬೆಲೆ ಹತ್ತಿ ಬಿಡೋದು, ಇಂಥವೆಲ್ಲ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ಜನ ಈ ಒಂದು ಇವತ್ತೇನು ಬೇಕಾಗಿದೆ ಆ್ಯಕ್ಟಿವ್ನೆಸ್ ಅಂತೀವಿ ನಾವು. ಆ ಆ್ಯಕ್ಟಿವ್ನೆಸ್ ಅವರು ಇಲ್ಲ, ಜೊತೆಗೆ ನಾವು ಟೆಕ್ನಿಕಲ್ ಸೌಂಡ್ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು
ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ ಅನ್ನೋದು ಅಷ್ಟೇ ಸತ್ಯ. ಸುಮ್ಮನೆ ನಾವೇನೋ ಬಾಬಾ ಹೇಳ್ಕೊಳ್ತೀವಿ ಶಿಗುರು ಆ ಗುರು ಈ ಗುರು ಅಂತೇಳಿ ಅದು ಭಾಳ ಕಷ್ಟದ ಕೆಲಸ. ಮತ್ತು ಅದು 7 ಕೋಟಿ ಜನಸಂಖ್ಯೆ ಇದ್ದಾರೆ. ನೀವು 1 ಲಕ್ಷ ನೇಮಿಸಿದ್ರು 2 ಲಕ್ಷ ನೇಮಿಸಿದ್ರು ಅಲ್ಲಿ ಈ ಒಂದು ಅಧಿಕಾರಿಗಳನ್ನ ಶಿಕ್ಷಕರನ್ನ ಅದು ಸೆಕೆಂಡರಿ. ಆದರೆ ಅಲ್ಲಿ ಟೈಮೇ ಇಲ್ಲಲ್ಲೇ. ಜೊತೆಗೆ ಟೆಕ್ನಿಕಲಿ ಭಾಳ ಪ್ರಾಬ್ಲಮ್ ಮಾಡುತ್ತೆ. ಕಳೆದ 2 ದಿನ ನೋಡ್ತಾ ಇದ್ದೀವಿ, ಇನ್ನು 3ನೇ ದಿನ ನೋಡಿ ಹಂಗೆ ಆಗ್ತಾಯಿದೆ. ಇನ್ನು ಬಂದು ಅನ್ನೋದ್ರೊಳಗೆ ಎಷ್ಟು ನಿಮಿಷ ಅಕ್ಟೋಬರ 7ನೇ ತಾರೀಕು ಸಮೀಪದಲ್ಲೇ ಬಂದದ ಆಗ್ತದನ ಅನ್ನುವಂಥದ್ದು. ಅದು ಮತ್ತು ಅದಕ್ಕೆ ಹೆಚ್ಚು ಇನ್ನೂ ಇದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥವು ಅದಾವ. ಯಾಕಂದರೆ ಇದರಲ್ಲಿ ಎಲ್ಲೋ ಸ್ವಲ್ಪ ಮಿಸ್ಟೇಕ್ಸ್ಗಳಾದರೂ ಸಹಿತ ಇದನ್ನು ವಿರೋಧ ಪಕ್ಷದ ಸ್ಟ್ರಾಂಗ್ ಅದೇ ಇವತ್ತು ಹೇಗಾದ್ರೂ ಮಾಡಿ ಮುಂದೆ ಹಾಕಲೇಬೇಕಂತ ಹಠದಲ್ಲಿದ್ದಾರೆ ಅವರು, ತಪ್ಪಿಸಲೇಬೇಕಂತೇಳಿ. ಮತ್ತು ಇದು ವೈಜ್ಞಾನಿಕ ಹಾಗೆ ಹೀಗೆ ಮತ್ತು ಸ್ವಲ್ಪ ಮಾಡೋ ಸಾಧ್ಯಗಳು ಇದ್ದಾವೆ. ಅದು ಸುಲಭ ಅಂತ ತಿಳ್ಕೊಳ್ಳೋಕೆ ಹೋಗ್ಬಾರ್ದು ವಿರೋಧಿಗಳನ್ನು. ಯಾಕಂದರೆ ಇದನ್ನು ಮುಂದೆ ಹಾಕಬೇಕಪ್ಪ ಅನ್ನೋದು ಅವ್ರು ತಿಳಿಯೋದ. ಇದು ಮಾಡೇ ತಿರಬೇಕು ಅನ್ನೋದು ನಮ್ಮ ಸಿದ್ದರಾಮಯ್ಯ ತಿಳಿದ. ಇವನ್ ಇದು ಡಿ ಕೆ ಶಿವಕುಮಾರ್ ಅವ್ರದ್ದು ಪೂರ್ಣ ಪ್ರಮಾಣದ ಬೆಂಬಲ ಇಲ್ಲ ಅನ್ನೋದು ಅವ್ರ ಆ್ಯಕ್ಟಿವಿಟೀಸ್ ಮೇಲೆ ಬಿಹೇವಿಯರ್ ಮೇಲೆ ಗೊತ್ತಾಗಿ ಆಗ್ತದೆ. ಮುಂದೆ ಅದೇ ಕಾಲಕ್ಕೆ ವಿರೋಧ ಪಕ್ಷಗಳೆಲ್ಲರೂ ಒಕ್ಕೊರಲಿಂದ ಈಗ ಬೇಕಾಗಿಲ್ಲ ಅದು ಅನ್ನುವಂಥ ಮಟ್ಟಕ್ಕಿದ್ದಾರೆ ಎಲ್ಲರೂ. ಪ್ರತಿಯೊಬ್ಬರು ಅಧಿಕಾರಶಾಹಿಗಳಂತೂ ಓಪನ್ ಆಗಿ ಅಂತಾರೆ, ಏನು ರೀ ಸಿದ್ದರಾಮಯ್ಯನವ್ರು ಇದೇನು ಹೆಚ್ಚಿದ್ರು ನಮಗೆ ಇರೋದು ಕೆಲಸ ಆರಾಮ್ ಸೂಟ್ಯಾಗ ಆರಾಮ್ 10 ದಿವಸ ಅಡ್ಡಾಡ್ತಿದ್ವಿ ನಾವು ಅನ್ನುವಂಥ ಮಾತುಗಳು ಮಾತಾಡೋದು ನಾವು ಅಲ್ಲೆಲ್ಲ ಕೇಳ್ತಾ ಇದ್ವಿ. ಹೀಗಾಗಿ ಇದು ಮತ್ತೊಂದು ವೈಜ್ಞಾನಿಕ ಸರ್ವೆ ಆಗ್ತದಲ್ಲ. ಮತ್ತು ಟೀಕಿಗೆ ಗುರಿ ಆಗ್ತದೆ. 400 ಕೋಟಿ ರೂಪಾಯಿ ಖರ್ಚಾದ್ರೆ 500 ಕೋಟಿ ರೂಪಾಯಿ ಖರ್ಚಾಯ್ತು, ಸಿದ್ದರಾಮಯ್ಯರು ಗಡಿಬಿಡಿ ನಿಂತು ಅಷ್ಟಾಗ್ತದೆ. ಇವೆಲ್ಲ ಬರೋಣ. ಅದಕ್ಕೆ ಇದನ್ನು ಸ್ವಲ್ಪ ಸಮೀಕ್ಷೆಯನ್ನು ಆದಷ್ಟು ಈಗಂತ ಸ್ಟಾರ್ಟ್ ಆಗಿದೆ, ನಿಲ್ಲಿಸೋದು ಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ನಿಲ್ಲಿಸಿದ್ರೆ ಮತ್ತು ಬೇರೆ ಅರ್ಥ ಆಗ್ತದೆ. ಸ್ವಲ್ಪ ದಿವಸ ಹೆಚ್ಚು ಹೋಗಲಿ, ಬಟ್ ಪರ್ಫೆಕ್ಟಾಗಿ ಮಾಡಿಸುವಂಥ ಕೆಲಸ ಆಗ್ಬೇಕು ಅನ್ನುವಂಥದ್ದು ಭಾಳ ಮಹತ್ವದ. ಬಟ್ ಎಲ್ಲ ಶಿಕ್ಷಕರ ಒಂದು ಪರಿಸ್ಥಿತಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಾಯಿತು, ಅವ್ರ ಮೊಬೈಲ್ ಯೂಸ್ ಮಾಡೋದಾಯಿತು, ಇವೆಲ್ಲ ತಿಳುವಳಿಕೆ ಟೆಕ್ನಿಕಲ್ ಸೌಂಡ್ನೆಸ್ ಅಲ್ಲಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ. ಜೊತೆಗೆ ನಮ್ಮ ಸರ್ವರ್ಗಳು ಸಹಿತ ಪಿ ಜಿ ಅವುಗಳನ್ನ ಹಿಡಿದಕ್ಕಷ್ಟೇ. ಸಹಜ ಒಂದು ಸಬ್ ರಿಜಿಸ್ಟರ್ ಆಫೀಸಾಗಿ ಏನಾದರೂ ದಾಖಲಾತಿ ಮಾಡಬೇಕಪ್ಪ ಅಥವಾ ಆದ್ರೆ ಇವತ್ತು ಹೋದ್ರೆ ನಾಳೆಯೋ ಅಥವಾ ಸಾಯಂಕಾಲನೋ ಮತ್ತೆ ಅವ್ರ ಟೈಮಿಗೆ ಹೋಗುವಂಥ ಪ್ರಸಂಗಗಳು ಈಗ ಸರ್ವರ್ ಹೋಗಿ ಬಿಡ್ತಿರ್ತಾವೆ. ಹೀಗಾಗಿ ನಮ್ಮ ಇಂಟರ್ನೆಟ್ ಆಯಿತು, ಮತ್ತೇನೋ ಆಯಿತು. ಇನ್ನು ನಾವು ಅಮೆರಿಕಾ ಮಟ್ಟದಲ್ಲಿ ಆಗಿರ್ಬೋದು, ಚೈನಾದ ಮಟ್ಟದಲ್ಲಿ ಆಗಿರ್ಬೋದು ಡೆವಲಪ್ಮೆಂಟ್ ಇಲ್ಲ ಅನ್ನೋದನ್ನು ಇವೆಲ್ಲ ನಮಗೆ ತೋರಿಸ್ತಾ ಇದ್ದಾವೆ. ಆದರೂ ಸರ್ವೆ ಆಗಬೇಕಾಗಿದೆ, ಭಾಳ ಮಹತ್ವದ ಸರ್ವೆ. ಯಾಕಂದ್ರೆ 1931ರಿಂದ ಅಲ್ಲಷ್ಟು ಬಿಹಾರ್ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಈಗ ನಮ್ಮದು ಆಗ್ತಾಯಿದೆ. ಇದನ್ನು ಬಿಟ್ಟರೆ ಮತ್ತೆಲ್ಲೂ ಆಗ್ತಾಯಿಲ್ಲ. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನು 2027 ಅಂತೇಳಿ ನಮ್ಮ ಮೋದಿ ಸಾಹೇಬ್ರು ಅಂದಿದ್ದಾರೆ. ಮೋದಿಯವರು ಇಲ್ಲಿವರೆಗೆ ಹೇಳಿದಂಥ ಕೊಟ್ಟಂಥ ಆಶ್ವಾಸನೆಗಳು ಎಷ್ಟೊಂದು ಈಡೇರಿಸಿದ್ದಾರೆ ಅನ್ನೋದನ್ನು ಕೌಂಟ್ ಮಾಡಿದಾಗ ಇಲ್ಲಿವರೆಗೆ ಅವರು ಏನು ಘೋಷಣೆ ಮಾಡಿದಂಥ ಎಷ್ಟಿದ್ದಾವಪ್ಪ ಅಂತಂದ್ರೆ ಯೋಜನೆಗಳು ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ 1 ಲಕ್ಷ ಕೋಟಿಗಳಲ್ಲೆಲ್ಲ ಇನ್ವೆಸ್ಟ್ ಆಗಿತ್ತು. ಈಗಾಗಲೇ ನಮ್ಮ ನದಿ ಗಂಗಾ ನದಿ ಸ್ವಚ್ಛ ಆಗಬೇಕಾಗಿತ್ತು. ಎಲ್ಲ ಕ್ಲೀನ್ ಸಿಟಿಗಳು ಅಂದರೆ ಸ್ಮಾರ್ಟ್ ಸಿಟಿಗಳಾಗಬೇಕಾಗಿತ್ತು. ಇಡೀ ದೇಶ ಅತ್ಯಂತ ಅಭಿವೃದ್ಧಿ ಆಗಬೇಕಾಗಿತ್ತು. ನಮ್ಮ ರೈತರಿಗೆ ಡಬಲ್ ಏನಪ್ಪ ಇನ್ಕಮ್ ಆಗಬೇಕಾಗಿತ್ತು. ಎಲ್ಲರಿಗೂ ಉದ್ಯೋಗ ಸಿಗಬೇಕಾಗಿತ್ತು. ಎಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಲೆಕ್ಕ ಹಾಕಿರಿ. GST ಏನೋ ಮನೆ ಒಂದಿಷ್ಟು ಕಡಿಮೆ ಮಾಡಿದಾಗ ಮಾಡಿ ನೋಡ್ರಿ ಉಪಕಾರ ಮಾಡಿ ನೋಡೋಂಗೆ ಮಾತಾಡ್ತಾ ಇದ್ದಾರೆ. ಅದು ಇಲ್ಲಿವರೆಗೆ GST ಎಷ್ಟು ಕಿತ್ತರು ನಮ್ಮಿಂದ. ಟ್ಯಾಕ್ಸ್ ಮೇಲೆ ಗೌರ್ಮೆಂಟ್ ನಡೆಸೋದು ಬಂದರೆ ಇಲ್ಲಿವರೆಗೆ. ಹೀಗಿದ್ದಾಗ ಈ ಒಂದು ಆಶ್ವಾಸನೆ 2027ರಲ್ಲಿ ಈಡೇರಿಸ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಅದ. ಅದಿರಲಿ ಪಾಪ ಈಡೇರಿಸಲಿ. ಮೋದಿಯವ್ರ ಮೇಲೆ ನಮಗೆ ಇನ್ನೂ ವಿಶ್ವಾಸ ಅದ. ಯಾಕಂದ್ರೆ ನಾವೆಲ್ಲ ಮತ ಹಾಕಿದ್ದೀವಿ, ನಾವು ಹಾಕಿದೆ ಹೋಗಲಿ ಬಿಡಲಿ, ಅದು ಜನ ಹಾಕಿ ಆರಿಸಿ ತರ್ತಾ ಇದ್ದಾರೆ. ಅವ್ರಿಗೆ ಗೌರವ ಕೊಟ್ಟು ಅದು ನಾವು ಈ ಸಂದರ್ಭದಲ್ಲಿ ಯಸ್ ಮಾಡ್ತಾರಪ್ಪ ನಮ್ಮ ಮೋದಿಜಿಯವ್ರು ಅಂತ ಹೇಳ್ಬೇಕಾಗ್ಯದ. ಜನರ ವಿಶ್ವಾಸ ಇನ್ನೂ ಅದ ಅವ್ರ ಮೇಲೆ. ಇನ್ನು ಮುಂಬರುವ ದಿನಗಳು ಗೊತ್ತಿಲ್ಲ. ಬಟ್ ಆದರೂ ಮೊದಲಿನ ಜನರ ವಿಶ್ವಾಸ ಇವತ್ತಿಲ್ಲ ಅನ್ನೋದಕ್ಕೆ ಅದು NDA ಸರ್ಕಾರ, BJP ಸರ್ಕಾರ ಅಲ್ಲ ಅನ್ನೋದು ದೊಡ್ಡ ಸಾಕ್ಷಿ. ಅದನ್ನೂ ಆಗಲಿ ಸರ್ವೆ ಮಾತ್ರ ಆಗಲಿ ಸ್ವಲ್ಪ ಅದಕ್ಕೆ ಸಮಯ ಅವಕಾಶ ಕೊಡೋ ಜೊತೆಗೆ ಒಂದು ತಾಂತ್ರಿಕತೆಯನ್ನು ಇನ್ನಷ್ಟು ಇಂಪ್ರೂವ್ ಮಾಡಿ ಸಿದ್ದರಾಮಯ್ಯನವರು ಇನ್ನಷ್ಟು ಕ್ವಿಕ್ಕಾಗಿ ಆಗೋದಕ್ಕೆ ಒಂದಿಷ್ಟು ಕೆಲಸ ಮಾಡಲಿ. ಅದು 15 ದಿನದಲ್ಲಿ ಆಗುವಂಥದ್ದಂತೂ ಈಗಿನ ಮಟ್ಟಿಗೆ ಅನಿಸ್ತಾ ಇಲ್ಲ. ಆದರೆ ಒಂದು ಪವಾಡ ಮತ್ತು ಆರೋಪಗಳು ಬರಬಾರ್ದು ಅನ್ನೋದು ಅಷ್ಟೇ ಗಮನಾರ್ಹಿಲ್ಲ. ಯಾಕಂದ್ರೆ ಆರೋಪ ಮಾಡೋದ್ರಲ್ಲಿ ನಮ್ಮ ವಿರೋಧಿ ಪಕ್ಷಗಳು ಭಾಳ ಗಟ್ಟಿಗರು, ವಿರೋಧ ಮಾಡೋದ್ರಿಂದ ಭಾಳ ಗಟ್ಟಿಗರು. ಅದಕ್ಕೆ ಸಿದ್ದರಾಮಯ್ಯನವರು ಮುಂದಿರುವಂಥದ್ದು ದೊಡ್ಡ ಸವಾಲು. ಇದಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು. ಆದರೂ ಗಡಿಬಿಡಿ ಬೇಡ. ಇದೊಂದು ದೊಡ್ಡ ಸಾಹಸದ ಕೆಲಸ ನಿಜವಾಗಿಯೂ. OBCಗಳು ಎಷ್ಟಿದ್ದಾರೆ, ಏನಿದ್ದಾರೆ, SC ಎಷ್ಟಿದ್ದಾರೆ, ಮೈನಾರಿಟಿ ಎಷ್ಟಿದ್ದಾರೆ, ಸಣ್ಣ ಕೆಲಸ ಅಲ್ಲಿದು. ಬರೀ ಕೇವಲ ಮಾಡಿ SCಯ ರಿಸರ್ವೇಷನ್ದು ಎಷ್ಟು ತ್ರಾಸು ಮಾಡಿದ್ದು ಅಂಥದ್ರಲ್ಲಿ ಇಡೀ ರಾಜ್ಯದ 7 ಕೋಟಿ ಜನರ ಅಂಕಿಅಂಶಗಳು, ದತ್ತಾಂಶಗಳು ಕರೆಕ್ಟಾಗಿ ಸಿಗಲಿ. ಆ ರೀತಿ ನಮ್ಮ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಲಿ. ಅವರ ಈ ಪ್ರಯತ್ನ ಯಶಸ್ಸು ಸಿಗಲಿ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.